ऑथेंटिक न्यूज 19 में आपका स्वागत है। आइए देखते हैं आज की न्यूज। ತಮಗೆಲ್ಲ ಗೊತ್ತಿರಂಗೆ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿತ್ತು. ಅದು ಕೊಲೆ ಪ್ರಕರಣ. ಸುಮಾರು 78 ವರ್ಷದ ನಿಂಗವ್ವ ಅನ್ನುವಂಥ ಒಬ್ಬ ಅಜ್ಜಿ ಅವ್ರದ್ದು ಕೊಲೆ ಪ್ರಕರಣ ನಿನ್ನೆ ಬೆಳಗ್ಗೆ ಬೆಳಕಿಗೆ ಬಂದಿತ್ತು. ಇದರ ಹಿನ್ನೆಲೆಯಲ್ಲಿ ನಾನು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದೆ. ನಂತರದಲ್ಲಿ ತಂದೆ ಮಗ ಅಂದ್ರೆ ಈ ಮೃತಳ ಗಂಡ ಮತ್ತು ಮಗ ಇಬ್ಬರನ್ನ ವಶಪಡಿಸಿಕೊಂಡು ವಿಚಾರಣೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಮೃತಳ ಮಗ ಈ ಒಂದು ಕೃತ್ಯವನ್ನು ಎಸಗಿರುವಂಥದ್ದು ಕಂಡು ಬಂದಿದೆ. ಆ ಮೃತಳ ಮಗನ ಹೆಸರೇನಿದೆ ಅಶೋಕ್ ಅಂತ. ಇವನಿಗೆ ಸುಮಾರು 60 ವರ್ಷ ವಯಸ್ಸಿದೆ. ಇವನು HDMCಯ ನಿವೃತ್ತ ನೌಕರ ಕೂಡ. ಸೊ ಈತ ತನ್ನ ತಾಯಿ ಬಗ್ಗೆ ಸಾಕಷ್ಟು ಅಸಮಾಧಾನವನ್ನು ಇಟ್ಕೊಂಡಿರ್ತಾನೆ. ಮತ್ತೆ ತನ್ನ ತಾಯಿ ತನ್ನಲ್ಲಿದ್ದಂಥ ಒಡವೆಗಳೆಲ್ಲ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ. ಮತ್ತೆ ಒಂದು ಜಾಗ ಏನು ಇದೆ ಅದನ್ನು ಕೂಡ ಹೆಣ್ಮಕ್ಳಿಗೆ ಕೊಡ್ತೀನಿ ಅಂತ ಹೇಳಿರ್ತಾಳೆ ಅಂತ. ಅದ್ರ ಜೊತೆಗೆ ಸಾಕಷ್ಟು ದಿನ ಕಿರಿಕಿರಿ ನಡೆದಿರುವಂಥ ಹಿನ್ನೆಲೆಯಲ್ಲಿ ಮೊನ್ನೆ ರಾತ್ರಿ ಸುಮಾರು 11:30 ಸಮಯದಲ್ಲಿ ಹೀಗೆ ಮಲಗಿದ್ದಾಗ ಏಕಾಏಕಿ ಆಕೆ ಮೇಲೆ ಹಲ್ಲೆ ಮಾಡಿ ಮನೆಯಲ್ಲಿ ಮಣೆ ಕುತ್ಕೊಂಡು ಆ ಮಣೆ ತಗೊಂಡೆ ಅದರಲ್ಲೇ ರಿಪೀಟೆಡ್ ಆಗಿ ತಲೆಗೆ ಬೇರೆ ಭಾಗ ಹೆಡ್ ಇಂಜರಿ ಆಗಿ ಅಲ್ಲೇ ಬ್ಲಡ್ ಪೂಲಲ್ಲಿ ಈ ನಿಂಗವ್ವ ಅನ್ನುವಂಥ ಅಜ್ಜಿ ಒಬ್ಬರು ಮೃತ ಹೊಂದಿರುವಂಥದ್ದು ಕಂಡು ಬಂದಿದೆ. ಇದು ಮಗ ಒಬ್ಬನೇ ಕೃತ್ಯ ಎಸಗಿರುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಇನ್ನೂ ತನಿಖೆಯನ್ನ ಮುಂದುವರಿಸಿದ್ದೀವಿ. ಮೃತಳ ಕುಟುಂಬ ಸದಸ್ಯರು ಅವರ ಹೆಣ್ಮಕ್ಳೆಲ್ಲ ಇನ್ನು ಬೇರೆ ಬೇರೆಯವ್ರಿಗೆಲ್ಲ ಸ್ವಲ್ಪ ಪ್ರೊವೊಕೇಶನ್ ಇತ್ತು ಅಂತೆಲ್ಲ ಹೇಳಿದ್ದಾರೆ. ಅದನ್ನು ಕೂಡ ತನಿಖೆ ಮಾಡಲಿಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚಿಸಿದೆ. ಯಾರು ಅವ್ರದ್ದು ಎಫೆನ್ಸಿವ್ ಮಾಡಿದ್ದಾರೆ. ಸೊ ಇದು ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ತಾಯಿನ ಮಗನೇ ಕೊಲೆ ಮಾಡುವಂಥದ್ದು ಬಹಳ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಈ ಥರ ಯಾವುದಾದ್ರು ಕುಟುಂಬಗಳಲ್ಲಿ ಸಂಘರ್ಷಗಳಿದೆ ಅಂತ ಸಂದರ್ಭದಲ್ಲಿ ಸ್ವಲ್ಪ ಎಲ್ಲ ಸರಿ ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ ನಾಳೆ ಪ್ರಾಣ ಬೆದರಿಕೆ ಆಗುವಂಥದ್ದು ಅಥವಾ ಪ್ರಾಣಕ್ಕೆ ಅಪಾಯ ಮಾಡುವಂಥ ಸಂದರ್ಭ ಎದುರಾಗುತ್ತೆ ಅಂತ ಸ್ವಲ್ಪ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟವ್ರು ಅಟ್ಲೀಸ್ಟ್ ಮಾಹಿತಿ ಕೊಟ್ಟರೆ ಕರೆಸಿ ಅಂಥವ್ರಿಗೆ ಯಾರು ಸಸ್ಪೆಕ್ಟೆಡ್ ಅಕ್ಯೂಸ್ ಆಗುವಂಥವ್ರು ನಾಳೆ ದಿನ ಇರ್ತಾರೆ ಅಂಥವ್ರಿಗೆ ಸ್ವಲ್ಪ ತಿಳುವಳಿಕೆ ಹೇಳುವಂಥ ಕೆಲಸ ಕೂಡ ಮಾಡ್ತಾರೆ. ಬಟ್ ವೆರಿ ಅನ್ಫಾರ್ಚುನೇಟ್. 78ನೇ ವರ್ಷ ನಿಮಗೆ ಭಾಳ ತುಂಬ ವಯಸ್ಸು. ಒಬ್ಬ ಜೀವನದಲ್ಲಿ ಭಾಳ ಕಷ್ಟಪಟ್ಟು ಮಕ್ಕಳ ಮನೆಯೆಲ್ಲ ಸಾಕಿ ಚೆನ್ನಾಗಿ ದುಡಿದು ಅಕ್ಕೇದು ಅಂತ ಇದ್ದಿದ್ದ ಬಂಗಾರನ ಮಗ ಹೆಣ್ಮಕ್ಳಿಗೆ ಕೊಟ್ಟಿದ್ದಕ್ಕೆ ಅವ್ರು ಕಿರಿಕಿರಿ ಮಾಡಿದ್ದಾನೆ. ಸೊ ತನಿಖೆಯನ್ನ ಮಾಡ್ತಾರೆ. ತಂದೆ ಇನ್ವಾಲ್ವ್ಮೆಂಟ್ ಸದ್ಯಕ್ಕೆ ಗೊತ್ತಾಗಿಲ್ಲ, ಅಂದ್ರೆ ಕಂಡು ಬಂದಿಲ್ಲ ಸದ್ಯಕ್ಕೆ. ಅಜ್ಜಿ ಹೆಸರಲ್ಲಿ ಅನ್ನೋದಕ್ಕಿಂತ ಅವ್ರ ಕುಟುಂಬದ ಹೆಸರಲ್ಲಿ ಒಂದು ಸ್ಮಾಲ್ ಪೀಸ್ ಆಫ್ ಒಂದು ಸೈಟ್ ಇದೆ. ಆ ಸೈಟ್ನ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಅಜ್ಜಿ ಹೇಳ್ತಾ ಇದ್ರು ಅಂತಂದು ವಾಟ್ ಎವರ್ ಜಾಗ ಇತ್ತು. ಆ ಜಾಗನ ಹೆಣ್ಮಕ್ಳ ಹೆಸರಿಗೆ ಕೊಡ್ಬೇಕು ಅಂತ ಅಜ್ಜಿ ಇನ್ಸಿಸ್ಟ್ ಮಾಡ್ತಾಳೆ. ಮಗನ ಪರವಾಗಿಲ್ಲ, ಮಗನ ವಿರುದ್ಧವಾಗಿರ್ತಾಳೆ ಅಂತ